ಹಾಯ್ ನಾನು ಎಲ್ಲ ಟೆಕ್ಕರ್ಗಳಿಗೆ ನಮಸ್ಕಾರ. ಸೊ ಇವತ್ತು ನೋಡಿದ್ರೆ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಸೊ ಇವತ್ತು ನೀವೇನಾದರೂ ಕಮ್ಮಿ ಬಜೆಟಲ್ಲಿ ಏನಾದರೂ ಒಂದು ಇಯರ್ಬಡ್ಸ್ನ ಹುಡುಕ್ತಾ ಇದ್ದೀರಾ ಅಂತಂದರೆ, ಸೊ ಇಂಡಿಯಾದಲ್ಲಿ ಫಾಸ್ಟಾಗಿ ಗ್ರೋಯಿಂಗ್ ಆಗಿರುವಂಥ ಕಂಪ್ನಿ ಸೊ ಬೋಲ್ಟ್ ಕಂಪ್ನಿಯ ಒಂದು ಸ್ಮಾರ್ಟ್ ಇಯರ್ಬಡ್ಸ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಮತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಮತ್ತು ಇದರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕೇಷನ್ಗೆ ಇದು 1400 ರೂಪಾಯಿ ಕೊಟ್ಟು ಇದು ಪರ್ಚೇಸ್ ಮಾಡ್ಬೋದಾ ಇಲ್ವಾ ತಿಳಿಸ್ಕೊಡ್ತೀನಿ ನಾನು. ಸೊ ಈ ಒಂದು ಇಯರ್ಬಡ್ಸ್ನ ಬೆಲೆ 1400 ರೂಪಾಯಿ. ನೀವೇನಾದರೂ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಬೈ ಮಾಡ್ತೀರಾ ಅಂತಂದರೆ ಸೊ ಕೆಲವೊಂದು ಆಫರ್ನ ಟೈಮ್ನಲ್ಲಿ 1200 ರೂಪಾಯಿಗೆಲ್ಲ ಬರುತ್ತೆ. ಸೊ ಇಷ್ಟಾದ್ರೂ ಕೂಡ ಬೈ ಮಾಡ್ಬೋದು. ಈ ಒಂದು ಬೆಲೆಗೆ ಇದು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ ನಾನು. ಸೊ ಮೊದಲನೇದಾಗಿ ಸೊ ಬೋಲ್ಟ್ ಕಂಪನಿಯ ಆಸ್ಟ್ರಾ ಒಂದು ಮಾಡೆಲ್ನ ಒಂದು ಇಯರ್ಬಡ್ಸ್ ಆಗಿದೆ ಇದು. ಮತ್ತು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲನೇದಾಗಿ ಈ ಒಂದು ಇಯರ್ಬಡ್ಸ್ ಬಾಕ್ಸ್ನ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಏನೂ ಸಿಗೋಲ್ಲ. ಯೂಸರ್ ಮ್ಯಾನ್ಯಲ್, ಕ್ವಿಸ್ಟಾ ಗೈಡೆನ್ಸು ಮತ್ತು ಟೈಪ್ ಸಿ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಕೂಡ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಇನ್ನೇನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಸೊ ಒಂದು ಇಯರ್ಬಡ್ಸ್ನ ಕೊಟ್ಟಿದ್ದಾರೆ ಒಂದು ಸ್ಮಾರ್ಟ್ ಪ್ಯಾಕಿಂಗ್ ಮುಖಾಂತರ. ಸೊ ಒಂದು ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಲೇ ಕೊಟ್ಟಿರ್ಬೋದು ಬಾಕ್ಸ್ನಲ್ಲಿ. ಸೊ ಇದಿಷ್ಟು ಬಾಕ್ಸ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಮೆಟೀರಿಯಲ್ಗಳು. ಒಂದು ಇಯರ್ಬಡ್ಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ಮೋಕಿ ಒಂದು ಬ್ಲ್ಯಾಕ್ನಿಂದ ಬಿಲ್ಡ್ ಆಗಿದೆ. ಸೊ ಒಂದು ಬಿಲ್ಡ್ ಕ್ವಾಲಿಟಿ ಒಂದು ಡೀಸೆಂಟ್ ಕ್ವಾಲಿಟಿ ಅಂತಲೇ ಕೂಡ ಹೇಳ್ಬೋದು. ಸೊ ಇದು ಈ ಒಂದು ಕೇಸ್ ಬಂದು ಸೊ ನನ್ನ ಪ್ರಕಾರ ಸ್ವಲ್ಪ ದೊಡ್ಡ ಸೈಜ್ ಇದೆ. ಸೊ ಒಂದು ಸ್ವಲ್ಪ ದೊಡ್ಡದಾಗೆ ಬಿಲ್ಡ್ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ದಪ್ಪ ಸೈಜ್ ಅಂತಲೇ ಕೂಡ ಹೇಳ್ಬೋದು. ಈ ಕಡೆ ಮೆಟಲ್ ಆಗಿಲ್ಲ, ಒಂದು ಪ್ಲಾಸ್ಟಿಕ್ನಿಂದ ಬಿಲ್ಡ್ ಆಗಿದೆ. ಮತ್ತು ಇದೊಂದು ಏನು ಇಯರ್ಬಡ್ಸ್ ಇದೆ, ಇದು ಕೇಸ್ನ ಇದೆ. ಸೊ ಇದು ಓಪನ್ ಮಾಡ್ತು ಅಂತಾರೆ. ಸೊ ಇಲ್ಲಿ LED ಲೈಟ್ನ ಅಡಾಪ್ಟ್ ಮಾಡಿದ್ದಾರೆ. ಸೊ ಈ ಒಂದು ಲೈಟು ಯಾವ ರೀತಿ ಅಂತಂದರೆ, ಸೊ ಈಗ ಎಕ್ಸಾಂಪಲ್ ಕಾರೆಲ್ಲ ಬರುತ್ತಲ್ಲ, ಸೊ ಫೆರಾರಿ ಆ ಥರ ಸುಮಾರು ಸ್ಪೋರ್ಟ್ಸ್ ಕಾರಲ್ಲಿ ಬರುತ್ತಲ್ಲ, ಸೊ ಆ ರೀತಿಯಾಗಿ ಸೊ ಇದು ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಲೈಟು. ಸೊ 1 ಸಿಗ್ನಲ್ ರೀತಿಯಾಗಿ LED ಲೈಟು ಬ್ಲಿಂಕ್ ಆಗುತ್ತೆ. ಮತ್ತು ಇಯರ್ಬಡ್ಸಲ್ಲೂ ಕೂಡ ಲೈಟ್ ಇದೆ. ಸೊ LED ಲೈಟು ಅದು ಕೂಡ ಬ್ಲಿಂಕ್ ಆಗುತ್ತೆ. ನೆಕ್ಸ್ಟು ಇದು ಡಿಸೈನ್ ವೈಸ್ ಅಂತೂ ಚೆನ್ನಾಗಿದೆ, ಟಾಪ್ ನಾಚ್ ಅಂತಲೇ ಕೂಡ ಹೇಳ್ಬೋದು. ಸೊ ಒಂದು ಕ್ವಾಲಿಟಿಯ ಡಿಸೈನ್ ಅಂತಲೇ ಕೂಡ ಹೇಳ್ಬೋದು. ಮತ್ತು ಈ ಒಂದು ಇಯರ್ಬಡ್ಸ್ನಲ್ಲಿ ಸೊ ಬ್ಯಾಕ್ ಸೈಡಲ್ಲಿ ಒಂದು ಟೈಪ್ ಸಿ ಒಂದು ಚಾರ್ಜಿಂಗ್ ಪೋರ್ಟ್ನ ನೀಡಿದ್ದಾರೆ. ಸೊ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟೆಡ್ ಆಗಿದೆ. ಸೊ 2 ಸೈಡು ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ. ಸೊ 2 ಸೈಡು ನೀವು ಚಾರ್ಜ್ ಮಾಡ್ಬೋದು, 1 ಸೈಡು ಕೂಡ ಚಾರ್ಜ್ ಮಾಡ್ಬೋದು ನೀವು. ಸೊ ಇದು ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟೆಡ್ ಆಗಿದೆ, ಇದು ಮೊದಲನೇದು. ನೆಕ್ಸ್ಟ್ ಒಂದು ಎರಡನೇ ಒಂದು ಸ್ಪೆಸಿಫಿಕೇಷನ್ ಏನಪ್ಪ ಅಂತಂದರೆ ಈ ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡ್ಬೇಕು ನಾನು. ಸೊ ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಏನು ನೋಡ್ತಿದ್ರೆ ಈ ಒಂದು ಇಯರ್ಬಡ್ಸು ಸೊ ಬ್ಯಾಕ್ ಸೈಡ್ ಸೊ ಇದು ಕನೆಕ್ಟ್ ಆಗೈತೆ ಅಂತ ಅಂದರೆ ಸೊ ಮೊಬೈಲ್ಗೆ ಏನಾದರೂ ಕನೆಕ್ಟ್ ಏನಾದರೂ ಮಾಡಿದರೆ ನೀವು ಈ ಒಂದು ಇಯರ್ಬಡ್ಸು ಸೊ LED ಲೈಟು ಈ ಥರ ಬ್ಲಿಂಕ್ ಆಗಲ್ಲ. ಕನೆಕ್ಟ್ ಏನಾದರೂ ಆಗಿಲ್ಲ ಅಂತಾರೆ ಸೊ LED ಲೈಟು ಬ್ಲಿಂಕ್ ಆಗುತ್ತೆ. ಸೊ ಇಷ್ಟೇ. ಮತ್ತು ಕೇಸಲ್ಲಿ ಇಟ್ಟರು ಕೂಡ ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಸೊ ಕೇಸಲ್ಲಿ ಹಿಂಗೆ ಟ್ಯಾಪ್ ಮಾಡಾದ್ಮೇಲೆ ಬ್ಲೂಟೂತ್ ಡಿಸ್ಕನೆಕ್ಟ್ ಆಗೋದು. 5.3 ಒಂದು ಬ್ಲೂಟೂತ್ ರೇಂಜನ್ನು ಒಳಗೊಂಡಿದೆ ಮತ್ತು 13mm ಡ್ರೈವನ್ನು ಒಳಗೊಂಡಿದೆ. ಸೊ ಮಿನಿಮಮ್ ಇದು 333 ಫೀಟ್ ತನಕ ಆರಾಮ್ಸಾಗಿ ಇದು ಕನೆಕ್ಟಿವಿಟಿ ಆಗಿರುತ್ತೆ. ಸೊ ಇದು ಇಷ್ಟ ಆಯಿತು ಅಂತಲೂ ಕೂಡ ಹೇಳೋದು, ಚೆನ್ನಾಗಿದೆ. ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಆರಾಮ್ಸಾಗಿ ಕೂಡ ವರ್ಕ್ ಆಗುತ್ತೆ. ಇನ್ನು ಇದರಲ್ಲಿ ಏನಪ್ಪ ಅಂತಾರೆ ಸೊ 10 ನಿಮಿಷ ಚಾರ್ಜ್ ಮಾಡಿದ್ರಿ ಅಂತ 1 hour 20 minutes ಒಂದು ಚಾರ್ಜಿಂಗ್ ಬ್ಯಾಟ್ರಿ ಬ್ಯಾಕಪ್ನ ನೀಡುತ್ತೆ. ಸೊ ಒಂಥರ ಚೆನ್ನಾಗಿದೆ ಅಂತಲೇ ಕೂಡ ಹೇಳ್ಬೋದು. ಸೊ ಇದು 45 minutes ಏನಾದರೂ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ ಸೊ ಇದು ಮಿನಿಮಮ್ ನಿಮಗೆ 48 hours ಬ್ಯಾಟ್ರಿ ಬ್ಯಾಕಪ್ನ ನೀಡ್ತದೆ ಅಂತ ಹೇಳಿದ್ದಾರೆ. ಸೊ ನಾನು ಹಂಗೂ ಚೆಕ್ ಮಾಡ್ದಂಗೆ ಸೊ 5 ದಿನದಿಂದ ಈ ಒಂದು ಇಯರ್ಬಡ್ಸ್ ನನ್ನ ಹತ್ರ ಇದೆ. ಈ ಒಂದು ಇಯರ್ಬಡ್ಸು ಸೊ ನಾನು ತಗೊಬಂದು ಒಂದು 10-15 ನಿಮಿಷ ಚಾರ್ಜ್ ಮಾಡಿದ್ದೆ ಅಷ್ಟೇ, ಅದಾದಮೇಲೆ ಚಾರ್ಜ್ ಮಾಡಿಲ್ಲ. ಸೊ ಡೈಲಿ ಹೊರಗಡೆ ಎಲ್ಲ ಹಾಕೊಂಡು ಹೋಗ್ತಾಯಿದ್ದೀನಿ. ಸೊ ಡೈಲಿ ಯೂಸ್ ಮಾಡಿದ್ದೀನಿ, ಇಲ್ಲ ಒಂದು 35-40 hours ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ನಾನು ಯಾವುದೇ ರೀತಿ ಚಾರ್ಜ್ ಮಾಡಿಲ್ಲ. ಸೊ ಇದು ಚಾರ್ಜ್ ಮತ್ತು ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ENC ಒಂದು ಸೊ ಚಿಪ್ನ ಆ್ಯಡ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ ಕಾಲ್ ರೆಕಾರ್ಡಿಂಗ್ ಕೂಡ ಚೆನ್ನಾಗಿ ಕೇಳಿಸುತ್ತೆ. ಸೊ HD ಆಗಿನೇ ಚೆನ್ನಾಗಿ ಕೇಳಿಸುತ್ತೆ. ಸೊ ಏನು ಅನಿಸಲ್ಲ. ಮತ್ತು ಮ್ಯೂಸಿಕ್ ಏನಾದರೂ ಪ್ಲೇ ಮಾಡ್ತಾಯಿದ್ದೀರಾ ಲಿಸನ್ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಮ್ಯೂಸಿಕ್ಕು ಕೂಡ ಒಳ್ಳೆ ಕ್ಲಿಯರಿಟಿಯಾಗಿ ಸಿಗುತ್ತೆ. ಮತ್ತು ಬೇಸು ಕೂಡ ಚೆನ್ನಾಗಿದೆ. ಸೊ ಅಷ್ಟೊಂದು ಕಿವಿಗೇನು ಎಫೆಕ್ಟ್ ಆಗಲ್ಲ, ಚೆನ್ನಾಗಿದೆ. ಸೊ ಮ್ಯೂಸಿಕ್ಕು ಸೊ ಅದ್ರ ಬಗ್ಗೆ ಏನೋ ಮಾತಾಡೋಂಗಿಲ್ಲ. ನೆಕ್ಸ್ಟು ಏನಪ್ಪ ಈ ಒಂದು ಇಯರ್ಬಡ್ಸು ಸೊ ವಾಟರ್ ಪ್ರೂಫ್ ಆಗಿದೆ. ಸೊ IP67 ಸೊ ಒಂದು ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ನೀರೊಳಗಡೆ ಹಾಕಿದ್ರು ಕೂಡ ಏನಾಗಲ್ಲ. ಮಾತ್ರ 1 ಟ್ಯಾಪ್ ಮಾಡಿದ್ರು ಅಂತಂದರೆ ಸೊ ಡೆಸ್ಟು ಅಥವಾ ಏನಾದರೂ ನೀರು ಹೋಗಿತ್ತು ಅಂದರೆ ಸೊ 1 ಟ್ಯಾಪ್ ಮಾಡಿದ್ರೆ ಸೊ ಅದರಲ್ಲಿ ರಿಮೂವ್ ಆಗುತ್ತೆ ಅಂತ ಹತ್ರ ಕೊಟ್ಟಿದ್ದಾರೆ. 1 ಟ್ಯಾಪ್ ಆಗಿದ್ರೆ ಸೊ ಸಾಂಗ್ ಆನ್ ಆಗುತ್ತೆ. ಸೊ ಮ್ಯೂಸಿಕ್ ಏನಾದರೂ ಪ್ಲೇ ಮಾಡಿದ್ದೀರ ಅಂತಾರೆ ಸೊ ಇದು ಆರಾಮ್ಸಾಗಿ ಆನ್ ಆಗುತ್ತೆ. ಸೊ ಇದ್ರ ಕನೆಕ್ಟಿವಿಟಿ ಮಾಡಾದ್ಮೇಲೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಾರೆ ಸೊ 1 ಟ್ಯಾಪ್ ಮಾಡಿದ್ರಿ ಅಂತಂದರೆ ಈ ಥರ ಸೊ ಸ್ಮೂತ್ ಟಚ್ ಕಂಟ್ರೋಲ್ ಇದೆ.
ಸೊ ಒಂದು ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗು ಮ್ಯೂಟ್ ಆಗುತ್ತೆ. ಇನ್ನೊಂದು ಟ್ಯಾಪ್ ಮತ್ತು ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗ್ ಮ್ಯೂಟ್ ಆಗುತ್ತೆ ಮತ್ತು ಪ್ಲೇ ಆಗುತ್ತೆ. ಸೊ ಪಾಸು ಮತ್ತು ಪ್ಲೇ ಆಗುತ್ತೆ. ನೆಕ್ಸ್ಟು ಡಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗು ಚೇಂಜ್ ಆಗುತ್ತೆ. ಓಕೆನಾ. ಸೊ ರೈಟ್ ಸೈಡಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಬರುತ್ತೆ. ಓಕೆನಾ. ಇನ್ನು ತ್ರಿಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸೊ ತ್ರಿಬಲ್ ಟ್ಯಾಪ್ ಮಾಡಿ 1 ಸೆಕೆಂಡಿಗೆ ಒತ್ತಿಡಿದ್ರಿ ಅಂತಂದರೆ ಸೊ ನಿಮಗೆ ಏನಪ್ಪ ಅಂತಾರೆ ವಾಲ್ಯೂಮ್ ರೈಸು ವಾಲ್ಯೂಮ್ ಡೌನ್ ಆಗುತ್ತೆ. ಇದು ಎರಡನೇದು. ಸೊ ಇನ್ನು ಲಾಂಗ್ ಪ್ರೆಸ್ನ ಮಾಡಿದ್ರಿ ಅಂತಂದರೆ ಸೊ ಲಾಂಗ್ ಪ್ರೆಸ್ನ ಮಾಡಿದ್ರಿ ಅಂತಾರೆ ನೀವು ಸಿರಿ ಅಥವಾ ಗೂಗಲ್ ಅಸಿಸ್ಟೆಂಟ್ ಬರುತ್ತೆ. ಸೊ ಆರಾಮ್ಸಾಗಿ ವರ್ಕ್ ಆಗುತ್ತೆ. ಸೊ ನಾನು ಚೆಕ್ ಮಾಡ್ದಂಗೆ ಸೊ 33 ಫೀಟಿಂದ ಸೊ ಸಿರಿ ಅಸಿಸ್ಟೆಂಟ ತಗೊಂಡಿದ್ದೀನಿ ಅಂತಂದರೆ ಕಾಲಿಂಗ್ ಮಾಡೋಕ್ಕೆ. ಸೊ ಬೆಸ್ಟು ಆಗಿ ಬರುತ್ತೆ. ಸೊ ಏನು ನನಗೆ ಬೇಜಾರು ಅನಿಸಿಲ್ಲ. ಸೊ ಇದರಲ್ಲಿ LED ಒಂದು ಲೈಟ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಒಂದು ಕೇಸರಿ ಕಲರ್ ಅಂತ ನೆನ್ಬೋದು. ಸೊ ಬೀದಿ ದೀಪಗಳು ಬರುತ್ತಲ್ಲ ಸೊ ಆ ಒಂದು ಕಲರಲ್ಲಿದೆ. ಸೊ ಒಂದು LED ಲೈಟು ಕೂಡ ಚೆನ್ನಾಗಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಸದ್ಯಕ್ಕೆ. ಸೊ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಸ್ಪೆಸಿಫಿಕೇಷನು ಇದೆ. ಸೊ ಈ ಒಂದು ಪ್ರೈಸ್ಗೆ ಇದು ಪರ್ಚೇಸ್ ಮಾಡ್ಬೋದು, ವರ್ತ್ ಇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೋಲ್ಟು ಸೊ 1 ಇಯರ್ ವಾರಂಟಿನೂ ಇರುತ್ತೆ. ಸೊ ಆರಾಮ್ಸಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ನನ್ನ ಒಪಿನಿಯನ್ನು. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಒಂದು ವೀಡಿಯೋ ಯೂಸ್ಫುಲ್ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.